ಗುಡ್ ಮಾರ್ನಿಂಗ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಮ್ಮನೆಗೆ ಹೀಟ್ ಆಗಿದೆ ಅಂತ ಹೇಳಿದ್ರು, ಅದಕ್ಕೋಸ್ಕರ ಅವ್ರಿಗೆ ಶರ್ಬತ್ತು ಬೀಜ ನೆನೆಸಿಟ್ಟಿದ್ದೆ. ಅದೇ ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೆ. ಅವರು ಕೂಡ ಯಾಕೋ ಗೊತ್ತಿಲ್ಲ, ಎಲ್ಲರಿಗೂ ಮನೇಲಿ ಹೀಟ್ ಆಗಿಬಿಟ್ಟಿದೆ. ನನಗೂ ನಾಲ್ಗೆ ಎಲ್ಲ ಸುಟ್ಟೋ ಥರ ಫೀಲ್ ಆಗ್ತಾಯಿದೆ, ಗಂಟ್ಲು ಕೂಡ ಹಂಗೆ ಆಗ್ತಾಯಿದೆ. ಯಾಕಂತ ಗೊತ್ತಿಲ್ಲ. ಆಲ್ಮೋಸ್ಟ್ ಮಜ್ಜಿಗೆ ಮೊಸರು ಎಲ್ಲರೂ ತಿಂತಾರೆ, ಬಟ್ ನಾನು ತಿನ್ನಲ್ಲ. ನಮ್ಮನೆ ಎಲ್ಲರೂ ಕುಡಿತಾರೆ, ಬಟ್ ಅವ್ರಿಗೆ ತುಂಬಾ ಹೀಟ್. ಮೇ ಬಿ ಅವ್ರ ವೆಹಿಕಲ್ ಎಲೆಕ್ಟ್ರಿಷಿಯನ್ ಅಲ್ವಾ, ಅದಕ್ಕೆ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಶರ್ಬತ್ ಹೂವನ್ನ ನೆನೆಸಿಟ್ಟು ಓವರ್ ನೈಟ್ ನೆನೆಸಿಟ್ಟು ಬೆಳಗ್ಗೆ 1-2 ಸ್ಪೂನಷ್ಟು ಶುಗರ್ ಹಾಕಿ ಮಿಕ್ಸ್ ಮಾಡಿ ಸೈಡಲ್ಲಿ ಎತ್ತಿಟ್ಕೋತೀನಿ. ಯಾವಾಗ ಬೇಕಾವಾಗ ಕುಡೀಲಿ ಅಂತ. ಅಂದರೆ ಅವ್ರು ಬೆಳಗ್ಗೆ ಮುಂಚೆ ಕಾಫಿ ಕುಡಿತಿದ್ರು, ಇವಾಗ 1-2 ದಿನದಿಂದ ಒಂದು ಸ್ವಲ್ಪ ಲೇಟ್ ಕೊಡ್ತೀನಿ. ಟಿಫನ್ ಆದಮೇಲೆ ಹೀಗೆ ಕೊಡ್ತಾಯಿದ್ದೀನಿ. ಮರ್ತೋದೋ ಥರ ನಾನು ಡ್ರಾಮಾ ಮಾಡ್ತಾ, ಯಾಕಂದರೆ ಮತ್ತೆ ಆಮೇಲೆ ಕೊಡ್ತೀನಿ ಅಂದರೆ ಅವ್ರಿಗೂ ಬೇಜಾರಾಗುತ್ತೆ. ಇದಕ್ಕೂ ಟೈಮ್ ಇರಲ್ಲ ಟಿಫನ್ ಆದ ತಕ್ಷಣ. ಅದಕ್ಕೋಸ್ಕರ ಕೆಲಸ ನಾನು ಡ್ರಾಮಾ ಮಾಡ್ತಾ ಇರ್ತೀನಿ, ಮರ್ತೋಗಿರೋ ಥರ. ಕೆಲಸನೂ ಇರುತ್ತೆ, ಇನ್ನು ಕೆಲವೊಂದ್ಸಲ ಬೇಕಂತಲೇ ಮರ್ತೋಗಿರ್ತೀನಿ, ಯಾಕಂತ ಗೊತ್ತಿಲ್ಲ. ಹಾಗೆ ಸ್ವಲ್ಪ ಟೊಮೆಟೊ ಚಿತ್ರಾನ್ನ ಮಾಡೋಣ ಅಂತ ಹೇಳಿ ಇವತ್ತು ಟೊಮೆಟೊ ಹಣ್ಣು ಹೆಚ್ಕೊತಾ ಇದ್ದೀನಿ. ಟೊಮೆಟೊ ಹಣ್ಣು ಚಿತ್ರಾನ್ನ ಮಾಡೋದು ತುಂಬಾ ಈಸಿ. ಹಾಗೆ ಪಟ್ ಅಂತ ಆಗುವಂಥ ಚಿತ್ರಾನ್ನ ಮಾಮೂಲಿ ಚಿತ್ರಾನ್ನಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ, ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನೀವು ಕೂಡ ಟ್ರೈ ಮಾಡ್ಬೋದು. ಹಾಗೆ ಟ್ರೈ ಮಾಡಿ, ಎಂಡಿಂಗಲ್ಲಿ ಫುಲ್ ರೆಸಿಪಿ ಟ್ರೈ ಮಾಡಿಬಿಟ್ಟು ಎಂಡಿಂಗಲ್ಲಿ ಕಮೆಂಟ್ ಹಾಕಿ ಹೇಗಿತ್ತು ಅಂತ ಹೇಳಿ. ಟೊಮೆಟೊ ಹಣ್ಣು ಚಿತ್ರಾನ್ನಕ್ಕೋಸ್ಕರ ಮೊದಲು ನಾನು ಇಲ್ಲಿ ಎಣ್ಣೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ಹಾಗೆ ಕಡಲೆ ಬೀಜನ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೊಂಡು, ನಂತರ ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಎರಡನ್ನೂ ಹಾಕ್ಕೊಂಡು ನೀಟಾಗಿ ಹುರ್ಕೋತೀನಿ. ಅದು ಕೂಡ ಗೋಲ್ಡನ್ ಕಲರ್ ಬರೋ ರೀತಿ. ಅದಾದ ನಂತರ ಕರ್ಬೇವಿನ ಸೊಪ್ಪು ಹಾಗೆ ಬೆಳ್ಳುಳ್ಳಿನೂ ಹಾಕ್ಕೋತೀನಿ. ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಯಾಕಂದರೆ ಅದು ಸ್ಮೆಲ್ ಇದ್ದೇ ತುಂಬ ಚೆನ್ನಾಗಿರೋದು. ಅದಕ್ಕೋಸ್ಕರ ಬೆಳ್ಳುಳ್ಳಿ ಇದ್ದಷ್ಟು ಇದು ಚಿತ್ರಾನ್ನ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದಕ್ಕೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾಯಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಿಂಗಡೆ ಸ್ವಲ್ಪ ಸೌಂಡ್ ಬರ್ತಾಯಿದೆ, ಜನ ಎಲ್ಲ ಮಾತಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ನನ್ನ ಮಕ್ಕಳು ಆಟಾಡ್ತಾ ಇದ್ದಾರೆ. ಈರುಳ್ಳಿ ತುಂಬ ಸಣ್ಣ ಇತ್ತು, ಅದಕ್ಕೋಸ್ಕರ ಉದ್ದುದ್ದ ಹೆಚ್ಚಿಟ್ಕೊಂಡಿದ್ದೀನಿ. ನೀವು ಸಣ್ಣ ಹೆಚ್ಕೊಳ್ಳಿ. ಉದ್ದುದ್ದ ಇದ್ರೆ ಚೆನ್ನಾಗಲ್ಲ ಇದಕ್ಕೆ, ಬಟ್ ನನಗೂ ಟೈಮ್ ಇರಲಿಲ್ಲ, ಆಲ್ಮೋಸ್ಟ್ ಟೈಮ್ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಬೇಗ ಮಾಡೋಣ ಅಂತ ಹೇಳಿ ಉದ್ದುದ್ದ ಹೆಚ್ಕೋತಾ ಇದ್ದೀನಿ. ಉದ್ದುದ್ದ ಹೆಚ್ಕೊಂಡು ಅದನ್ನು ಕೂಡ ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕು, ಅಲ್ಲಿವರೆಗೂ ನೀಟಾಗಿ ಹುರ್ಕೊಳ್ಳೋಣ. ಇದು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಆದ ನಂತರ ನಾನು ಇಲ್ಲಿ ಟೊಮೆಟೊ ಹಣ್ಣನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದನ್ನ ಅದನ್ನ ಹಾಕ್ಕೊತೀನಿ. ಅದನ್ನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಅಂದರೆ ಟೊಮೆಟೊ ಹಣ್ಣು ಫುಲ್ ಸಾಫ್ಟ್ ಆಗಬೇಕು. ಟೊಮೆಟೊ ಹಣ್ಣಿನ ಚಿತ್ರಾನ್ನ ಆಗಿರೋದ್ರಿಂದ ಟೊಮೆಟೊ ಹಣ್ಣು ಸಾಫ್ಟಾಗಿದ್ದೇ ಟೇಸ್ಟ್ ಬರೋದು. ಅಂದರೆ ಟೊಮೆಟೊ ಬಾತಿಗೆ ನಾವು ಹೇಗೆ ಸಾಫ್ಟ್ ಮಾಡ್ತೀವಲ್ಲ, ಅದಕ್ಕಿಂತ ಸ್ವಲ್ಪ ಸಾಫ್ಟ್ ಜಾಸ್ತಿ ಇರಬೇಕು. ಅದಕ್ಕೋಸ್ಕರ ನಾನು ಇನ್ನೂ ಸಾಫ್ಟ್ ಆಗಲಿ ಅಂತ ಹೇಳಿ ಅರಿಶಿನ ಪುಡಿ ಮತ್ತು ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಪುಡಿ ಉಪ್ಪು ಹಾಕೊಳ್ಳೋದ್ರಿಂದ ಈರುಳ್ಳಿ ಏನಾದರೂ ಹಸಿ ಹಾಗೆ ಇರುತ್ತಲ್ವ, ಅದೆಲ್ಲರೂ ಮಿಸ್ಸಾಗಿ ಹಾಗೆ ಇದ್ದರೆ ಈ ಥರ ಹಾಕ್ಕೊಡೋದ್ರಿಂದ ಬೇಗ ಸಾಫ್ಟ್ ಆಗುತ್ತೆ, ಹಾಗೆ ಬೇಗ ಬೇಯ್ಕೊಳ್ಳುತ್ತೆ ಅಂತ. 1-2 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊತೀನಿ. ಮಧ್ಯೆ ಲಿಡ್ ಓಪನ್ ಕ್ಲೋಸ್ ಮಾಡಿ ಬೇಯಿಸ್ಕೊತಾ ಇರಿ, ಯಾಕಂದರೆ ತಳ ಹಿಡಿಬಾರ್ದು. ಅದಕ್ಕೋಸ್ಕರ ನಾನು ಇಲ್ಲಿ ಮತ್ತೊಂದು ಸಲ ಲಿಡ್ ಓಪನ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ನೀಟಾಗಿ ಮಿಕ್ಸ್ ಆದಮೇಲೆ 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಧನಿಯಾ ಪೌಡರ್, ಹಾಗೆ 2 ಸ್ಪೂನಷ್ಟು ಸಾಂಬಾರು ಪುಡಿ. ಸ್ವಲ್ಪ ಸಾಂಬಾರು ಪುಡಿನ ಜಾಸ್ತಿ ಹಾಕ್ಕೊಂಡಿದ್ದೀನಿ, ನೀವು ಬೇಕಾದ್ರೆ ಕಮ್ಮಿ ಹಾಕ್ಕೋಬೋದು. ಇದು ಮನೇಲಿ ಮಾಡಿದ ಸಾಂಬಾರು ಪುಡಿ, ಊರಿಂದ ತಂದಿದ್ದು. ಅಲ್ಲಿ ಯಾರೋ ಮಾಡ್ತಾರೆ ಅಂತ ಹೇಳಿದ್ರು, ಅಮ್ಮ ಅಲ್ಲಿಂದ ತಂದಿದ್ರು. ನೀವು MTR ಬರುತ್ತೆ ಅಲ್ವಾ ಅಂಗಡೀಲಿ, ಅದನ್ನೂ ಹಾಕ್ಕೋಬೋದು. ನಾನು ಇದಿರೋದ್ರಿಂದ ಇದು ಹಾಕಿದೆ, ಇಲ್ಲಾಂದರೆ ನಾನು ಕೂಡ ಅದೇ ಹಾಕ್ತಾಯಿದ್ದೆ. ಹಾಗೆ ನೀಟಾಗಿ ಎಣ್ಣೆಯಲ್ಲಿ ಮಸಾಲೆ ಎಲ್ಲ ಫ್ರೈ ಆಗಬೇಕು. ಏನು ಗೊತ್ತಾ, ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ರೇ ಈ ಚಿತ್ರಾನ್ನ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೋಬೇಕು. ಅದಕ್ಕೋಸ್ಕರ ಎಣ್ಣೆ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಮೊದಲೇ ಉಪ್ಪು ಹಾಕಿರೋದ್ರಿಂದ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮತ್ತೊಂದು 5 ನಿಮಿಷ ಬೇಯಿಸ್ಕೊತೀನಿ. ಈ ಚಿತ್ರಾನ್ನಕ್ಕೆ ಏನು ಗೊತ್ತಾ, ತುಂಬ ಬೇಯಿಸ್ಕೊಂಡಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಅಂದರೆ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದ್ಕೊಳುತ್ತಲ್ವ, ಅದಕ್ಕೋಸ್ಕರ. ಮತ್ತೆ 2 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಲಿಡ್ ಓಪನ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಂಡು ಮತ್ತೊಂದು 2 ನಿಮಿಷ ಬಿಟ್ಟು ಓಪನ್ ಮಾಡ್ತೀನಿ. ಹಾಗೆ ಎಣ್ಣೆ ಎಲ್ಲ ಮೇಲೆ ಬಂದಿರುತ್ತೆ. ಹಾಗೆ ಅಷ್ಟರೊಳಗೆ ಮಸಾಲೆ ಕೂಡ ಚೆನ್ನಾಗಿ ಮಿಕ್ಸ್ ಆಗಿ ಮಸಾಲೆನೂ ಎಲ್ಲದಕ್ಕೂ ಹೊಂದ್ಕೊಂಡಿರುತ್ತೆ. ಟೊಮೆಟೊ ಹಣ್ಣು, ಈರುಳ್ಳಿ ಎಲ್ಲದಕ್ಕೂ ಹೊಂದ್ಕೊಂಡಿರುತ್ತೆ. ಈ ಸಲ ಈ ಥರ ಹುರ್ಕೊಂಡ್ಮೇಲೆ ಮಸಾಲೆ ಎಲ್ಲ ಡ್ರೈ ಆದಮೇಲೆ ನಾನು ಅನ್ನನ ಹಾಕ್ಕೊತೀನಿ. ಅನ್ನನ ಹಾಕ್ಕೊಂಡು ಇದು ನಿನ್ನೆ ರೈಸ್ ಆಗಿತ್ತು, ಅಂದರೆ ರಾತ್ರಿ ರೈಸ್ ಆಗಿತ್ತು. ಅದಕ್ಕೋಸ್ಕರ ನಾನು ಬೆಳಗ್ಗೆ ಚಿತ್ರಾನ್ನ ಅಂದರೆ ಎಲ್ಲರಿಗೂ ಆಪ್ಷನ್ ಅದೇ ಬರೋದು ಅನಿಸುತ್ತೆ. ನೈಟಿನ ರೈಸ್ ಇದೆ ಅಂದ ತಕ್ಷಣ ಎಲ್ಲರಿಗೂ ಚಿತ್ರಾನ್ನ, ಪುಳಿಯೋಗರೆ ಈ ಥರ ಹೋಗುತ್ತೆ. ಈ ಥರ ಆಲ್ರೆಡಿ ಮೈಂಡಿಗೆ ಬಂದುಬಿಡುತ್ತೆ. ಎಲ್ಲ ಅಮ್ಮಂದಿರಿಗೂ ಅಷ್ಟೇ, ಹಾಗೆ ನನಗೂ ಅಷ್ಟೇ.
ಚಿತ್ರಾನ್ನ ರೈಸ್ ಇದೆ ಅಂತ ಚಿತ್ರಾನ್ನ ಬಂದ್ಬಿಡುತ್ತೆ. ಇಲ್ಲ ಅವಲಕ್ಕಿ ಮಾಡ್ತೀನಿ, ಎರಡು ಮಿಕ್ಸ್ ಆಗುತ್ತೆ. ಮಿಕ್ಸ್ ಆಗಿ ಹಾಕೋದಕ್ಕಿಂತ ಬೇರೆ ಬೇರೆ ಮಾಡಿದ್ರು ಎರಡು ಒಂದೇ ಥರ ಟೇಸ್ಟ್ ಬರುತ್ತೆ ಅಂತ ಹೇಳಿ ಅವಲಕ್ಕಿ ಹೀಗೆ ಆಪ್ಷನ್ಗಳನ್ನ ಹುಡುಕ್ತಾ ಇರ್ತೀವಿ. ಈ ಥರ ನೀಟಾಗಿ ಚಿತ್ರಾನ್ನನ ಎಲ್ಲೋ ಅನ್ನ ಉಳಿದಿರೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫೈನಲ್ ಆಗಿ ಮಿಕ್ಸ್ ಆದಮೇಲೆ ಈ ರೀತಿ ಕಾಣಿಸುತ್ತೆ. ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ನೀವು ಸ್ವಲ್ಪ ಖಾರ ಇನ್ನೂ ಜಾಸ್ತಿ ಬೇಕು ಅಂದಾಗ ಹಸಿಮೆಣಸನ್ನ ಹಾಕ್ಕೋಬೋದು. ನನಗೆ ಮಕ್ಕಳೆಲ್ಲ ತಿನ್ನೋದ್ರಿಂದ ಸ್ವಲ್ಪ ಹಸಿಮೆಣಸನ್ನ ನಾನು ಹಾಕ್ಕೊಂಡಿಲ್ಲ. ಈ ಥರ ಮಿಕ್ಸ್ ಮಾಡಿಕೊಂಡು ನಾನೊಂದು 2 ನಿಮಿಷ ಹಾಗೆ ಕ್ಲೋಸ್ ಮಾಡಿದ್ದೀನಿ. ಲಿಡ್ ಆಫ್ ಫ್ಲೇಮ್ ಆಫ್ ಮಾಡಿದ್ದೀನಿ. ಹಾಗೆ ತಿನ್ನೋದು ಲೇಟಲ್ಲ ಅಂತ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿಟ್ಟೆ. ಹಾಗೆ ಇಲ್ಲಿ ಅಡುಗೆ ಮಾಡಿ ಬಂದಮೇಲೆ ನನ್ನ ಮಗಳು ನನ್ನ ಮಗ ಎಲ್ಲ ಆಟಾಡ್ತಾಯಿದ್ರು, ಟಿ ವಿ ನೋಡ್ತಾಯಿದ್ರು. ಅಮ್ಮನೂ ಆಟಾಡ್ತಾಯಿದ್ಲು. ಅವ್ಳು ಪ್ಲೇಟ್ ಇಟ್ಕೊಂಡು ಬಸ್ ಓಡಿಸ್ತಾರಲ್ಲ ಬ್ರುರ್ ಅಂತ, ಆ ಥರ ಓಡಿಸ್ತಾ ಇದ್ಲು. ನನ್ನ ಮಗನಿಗೆ ಹುಷಾರಿರಲಿಲ್ಲ, ಜ್ವರ ಬಂದಿತ್ತು, ಸೊಪ್ಪು ಕುತ್ಕೊಂಡಿದ್ದ. ನಾನು ಬೆಳಗ್ಗೆನೇ ನೋಡೋಗಿದ್ದೆ, ಮೇ ಬಿ ಜ್ವರ ಬಂದಿರಬೇಕು, ಅದಕ್ಕೆ ಸೊಪ್ಪಗಿದ್ದಾನೆ ಅಂತ ಹೇಳಿ. ಏನು ಅಂದರೆ ಅವನಿಗೆ ಗೊತ್ತಾಗಬಾರ್ದು, ಆ ರೀತಿ ಚೆಕ್ ಮಾಡ್ಕೋತೀವಿ. ಅಂದರೆ ಎಲ್ಲರೂ ಕಚ್ಗುಳಿ ಕೊಟ್ಟೋ ಥರ ನೋಡಿ ಹಾಗೆ ಹೊಟ್ಟೆ ಬೆನ್ನು ಎಲ್ಲ ಚೆಕ್ ಮಾಡ್ಕೋತೀನಿ. ಬಿಸಿ ಎಲ್ಲರೂ ಇದ್ದರೆ ಡ್ರಾಪ್ಸ್ ಹಾಕ್ಬೋದು, ಇಲ್ಲ ಎಮರ್ಜೆನ್ಸಿ ಇತ್ತು ಅಂದರೆ ತುಂಬ ಬಿಸಿ ಇತ್ತು ಅಂದರೆ ಡಾಕ್ಟರ್ ಕರ್ಕೊಂಡು ಹೋಗ್ಬೋದು ಅಂತ ಹೇಳಿ ಈ ಥರ ಚೆಕ್ ಮಾಡ್ಕೋತಾ ಇರ್ತೀನಿ. ಅವನಿಗೆ ಕಾಲು ನೋವಿದೆ ಅಂತ ಹೇಳ್ತಾ ಇದ್ದ. ಅಂದರೆ ಈಗ ಬೆಳೆಯೋ ಮಕ್ಕಳಲ್ವಾ, ಅದರಿಂದ ಸ್ವಲ್ಪ ಕಾಲು ನೋವು ಇರುತ್ತೆ. ಅದರಲ್ಲೂ ಅವನಂತೂ ಹೈಪರ್ ಆ್ಯಕ್ಟಿವ್ ಆಗಿರೋದ್ರಿಂದ 5 ನಿಮಿಷನೂ ಕುತ್ಕೊಳ್ಳೋದಿಲ್ಲ. ಎಲ್ಲರೂ ಅವನಿಗೆ ರೆಸ್ಟ್ ಸಿಗೋದಂದರೆ ಅವನು ಮಲ್ಕೊತಾನಲ್ವಾ, ಅವಾಗೆ ಅವನಿಗೆ ರೆಸ್ಟ್ ಸಿಗೋದು. ಅದಕ್ಕೆ ನಮ್ಮನೇಲಿ ಹಾಗೆ ಸ್ವಲ್ಪ ಕಾಲು ಒತ್ತೋ ಥರ ಮಾಡ್ತಾಯಿದ್ರು, ಕಾಲು ನೋವಿರುತ್ತಲ್ಲ ಅಂತ ಹೇಳಿ. ನಾನು ಹಾಗೆ ಬಿಡ್ರಿ, ಹಾಗೆಲ್ಲ ಮಾಡಬೇಡಿ, ಅವನಿಗೆ ಗೊತ್ತಾಗಬಾರ್ದು ಜ್ವರ ಇರೋದು, ಹಾಗೆ ನಾನು ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ. ಡ್ರಾಪ್ಸು ಇತ್ತು ಅಂದರೆ ಸ್ವಲ್ಪ 3 ತಿಂಗಳ ಹಿಂದೆ ಅವನಿಗೆ ಜ್ವರ ಬಂದಿತ್ತು, ಮತ್ತು ಅದೇ ಕೊಟ್ಟರೆ ಡ್ರಾಪ್ಸ್ ಇತ್ತು. ನೋಡೋಣ, ಅದೇ ಹಾಕ್ತೀನಿ. ಎಲ್ಲರೂ ಕಮ್ಮಿ ಆಗಿದೆ ಅಂದರೆ ನೈಟ್ ಡಾಕ್ಟರ್ಗೆ ಕರ್ಕೊಂಡು ಹೋದರೆ ಆಯಿತು ಅಂತ ಅಂದ್ಕೊಂಡಿದ್ವಿ. ಬಟ್ ಪರವಾಗಿಲ್ಲ, ನೈಟ್ ಅಷ್ಟೊತ್ತಿಗೆ ಜ್ವರ ಕಮ್ಮಿ ಆಗಿತ್ತು. ಬಿಡು, ಹೆಂಗೋ ಕಮ್ಮಿ ಆಗಿದ್ದಿಲ್ಲ ಅಂತ ಸುಮ್ಮನೆ ಆದೆ. ಮತ್ತು ಆಮೇಲೆ ಯಾವುದಕ್ಕೆ ಯಾರಿಗೆ ಬೇಕು ಬೇರೆ ನೋಡೋಣ, ಮೆಡಿಕಲಿಗೆ ಹೋಗಿ ಹೇಗಿದ್ದು ಚೀಟಿ ಕೊಡು, ತೊಗೊಂಡು ಹೋಗ್ತೀನಿ ಅಂತ ಹೇಳಿದರು. ಸ್ವಲ್ಪ ಇತ್ತು ಮೆಡಿಸಿನ್, ಆದ್ದರಿಂದ ಅಷ್ಟರಲ್ಲಿ ಅಲ್ಲಿ ಹೋಗೋತ್ತಿಗೆ ಡಾಕ್ಟ್ರೇ ಸಿಕ್ಕಿದ್ರಂತೆ. ಏನು ಇಲ್ಲಿ ಬಂದಿದ್ದೀರಾ ಅಂತ ಹೇಳಿದ್ರು. ಆಮೇಲೆ ಅವರೇ ಹೇಳಿ ಕೊಡಿಸಿದ್ರಂತೆ, ಇದು ಮೆಡಿಸಿನ್ ಕೊಡಿ, ಚೆನ್ನಾಗಿ ವರ್ಕ್ ಆಗುತ್ತೆ, ಮಿಸ್ ಮಾಡದೆ 3 ಹೊತ್ತು 3 ದಿನ ಹಾಕಕ್ಕೆ ಹೇಳ್ರಿ ಅಂತ ಅಂದರು. ಹಾಗೆ ನಾನು ಇಲ್ಲಿ ಟಿಫನ್ ರೆಡಿ ಆಗಿತ್ತಲ್ವ, ಈ 3 ಜನಕ್ಕೂ ಹಾಕೋಣ ಅಂತ ಬಂದಿದ್ದೀನಿ. 3 ಜನಕ್ಕೂ ಹಾಕೊಳ್ಳೋಣ ಅಂತಂದರೆ ನಾನು, ನನ್ನ ಮನೆಯವರು, ನನ್ನ ಮಗ 3 ಜನ ತಿನ್ನಬೇಕಲ್ವ, ಅದಕ್ಕೋಸ್ಕರ ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ಮತ್ತೊಂದು ಸಲ ಬಿಸಿ ಮಾಡಿಕೊಂಡು, ಮೊದಲೇ ಬಿಸಿ ಮಾಡಿರೋದ್ರಿಂದ ಬಿಸಿ ಇತ್ತು, ಹಾಗೆ ಮೇಲೆ ಒಂದು ಸ್ವಲ್ಪ ಬಿಸಿ ಮಾಡ್ಕೋತೀನಿ. ಯಾಕಂದರೆ ಚಿತ್ರಾನ್ನ ಬಿಸಿ ಬಿಸಿ ಇದ್ರೇ ಚೆನ್ನಾಗಲ್ವ ತಿನ್ನೋದಕ್ಕೆ, ಅದಕ್ಕೋಸ್ಕರ ಇಲ್ಲಿ ಹಾಗೆ ಅದರೊಟ್ಟಿಗೆ ಸರ್ವ್ ಕೂಡ ಮಾಡಿದೆ. ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಚಿತ್ರಾನ್ನ ಅಂದರೆ. ನಮ್ಮನೆಗೆ ಎಲ್ಲರಿಗೂ ಇಷ್ಟ, ಮಕ್ಕಳಿಗಾದರೂ ಇಷ್ಟ, ನಮ್ಮನೆಯವ್ರಿಗಾದರೂ ಇಷ್ಟ, ಇಷ್ಟಪಟ್ಟು ತಿಂತಾರೆ. ಬಡವರ ಬಿರಿಯಾನಿ ಅಂತಾರಲ್ವ, ಅದಕ್ಕೋಸ್ಕರ ಫೈನಲ್ ಆಗಿ ಚಿತ್ರಾನ್ನ ಈ ಥರ ಬಂದಿತ್ತು. ನೀವು ಕೂಡ ಟ್ರೈ ಮಾಡಿ, ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇಲ್ಲಿ ಚಿತ್ರಾನ್ನ ತಿಂದೆಲ್ಲ ಮುಗಿಸ್ಕೊಂಡ್ವಿ. ಹಾಗೆ ಅವನಿಗೂ ಡ್ರಾಪ್ಸ್ ಹಾಕಿದ್ದೆ, ಅಂಗನವಾಡಿ ಕಳಿಸಿರಲಿಲ್ಲ ಇವತ್ತು, ಬಿಡಿಯೋದು ಬೇಡ ಅಂತ. ಮಕ್ಕಳಿಬ್ರು ಮಲಗಿದ್ರು, ಅವಳು ಕೂಡ ಬೆಳಗ್ಗೆ ಬೇಗ ಇರಲಿಲ್ಲ ಅಂತ ಅವಳು ಮಲ್ಕೊಂಡ್ಳು. ನನ್ನ ಕೆಲಸ ಏನಿದೆ ಮುಡಿಸ್ಕೊಳ್ಳೋ ಅಂತ ಬಂದೆ. 2 ಪದ ತೊಳೆಯುತ್ತೀನಿ, ನನ್ನ ಮಗಳು ಎದ್ಬಿಟ್ಲು. ಹಾಗೆ ಮತ್ತು ಅವಳನ್ನ ಕೆಳ ಹಾಕ್ಕೊಂಡು ನೋಡ್ಕೊಂತ ತೊಳಿತಾ ಇದ್ದೆ. ಅವಳು ಸ್ವಲ್ಪ ಕಿತಾಪತಿ ಮಾಡ್ತಾ ಇರ್ತಾಳೆ, ಅದು ಇದು ಅಂತ ಹೇಳಿ ಅಂತ. ನೀಟಾಗಿ ಪಾತ್ರೆ ಕೂಡ ತೊಳ್ಕೊಂಡು ಗ್ಯಾಸ್ ಕೂಡ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊತೀನಿ. ಇದು ಮಾಮೂಲಿ ರೊಟೀನ್ ಅಲ್ವಾ ನಂದು, ಯಾವಾಗ್ಲೂ ಗ್ಯಾಸ್ ಕ್ಲೀನ್ ಮಾಡ್ಕೊಳ್ಳೋದು, ಪಾತ್ರೆ ತೊಳೆಯೋದು, ಇದೆಲ್ಲ ಹೌಸ್ ವೈಫ್ ಅಂದಮೇಲೆ ಮಾಮೂಲಿ ಅದೇ ಕೆಲಸ ಇರುತ್ತೆ. ಇನ್ನು ಬೇರೆ ಏನೂ ಇರಲ್ಲ ನನ್ನ ಕೆಲಸ. ಬರೀ ಪಾತ್ರೆ ತೊಳಿ, ಬಟ್ಟೆ ಒಗ್ಗಿ, ಗ್ಯಾಸ್ ಕ್ಲೀನ್ ಮಾಡು, ಮಕ್ಕಳು ನೋಡ್ಕೊ, ಬರೀ ಇದೇ ಆಗ್ತಾ ಇರುತ್ತೆ. ಬಟ್ ವಾಷಿಂಗ್ ಮಿಷಿನ್ ಇರೋದ್ರಿಂದ ಬಟ್ಟೆ ಅಷ್ಟು ನನಗೆ ರಿಸ್ಕ್ ಅನಿಸಲ್ಲ. ಅದಕ್ಕೆ ಕೆಲವೊಮ್ಮೆ ಬಟ್ಟೆ ಒಣಗಿಸೋದು ಮತ್ತು ಸಿಕ್ಕಾಪಟ್ಟೆ ಇರುತ್ತೆ ನಂದು. ಹಾಗೆ ಹಾಲು ಕೂಡ ತಂದಿದ್ರು, ಹಾಲು ಬಿಸಿ ಮಾಡ್ಕೊಳ್ಳೋದಿತ್ತು. ಅಮ್ಮನಿಗೆ ಇನ್ನೇನು ಮಧ್ಯಾಹ್ನ ಊಟ ಟೈಮ್ ಕೂಡ ಆಯ್ತಲ್ವ ಅವಳಿಗೂ. ಹಾಗೆ ಅಂತ ಹೇಳಿ ಒಂದ್ರಲ್ಲಿ ನೀರು ಹಾಕ್ತೀನಿ, ಮತ್ತೊಂದ್ರಲ್ಲಿ ಹಾಗೆ ಕುದಿಸ್ಕೊತೀನಿ. ನೀರು ಹಾಕಿದ ಹಾಲನ್ನ ನಾನು ಕಾಫಿ ಟೀ ಅಂತ ಇಡ್ತೀನಿ. ಹಾಗೆ ಕುದಿಸಿದ್ದನ್ನು ಹಾಲಿನ ಕೆನೆ ಇದು ಅಂದರೆ ಬೆಣ್ಣೆ ಎಲ್ಲ ಮಾಡೋಕ್ಕೆ, ಮಜ್ಜಿಗೆ ಮೊಸರು ಎಲ್ಲ ಮಾಡ್ತೀವಲ್ಲ, ಅದಕ್ಕೋಸ್ಕರ ಇಟ್ಕೋತೀವಿ. ಈ ಥರ ಇಟ್ಕೊಂಡಾಗ ನಾವು ಗಟ್ಟಿ ಹಾಲು ಕಫ ಆಗುತ್ತೆ ಅಂತ ಹೇಳ್ತಾರೆ, ಅದಕ್ಕೋಸ್ಕರ ಗಟ್ಟಿ ಹಾಲು ಕೊಡೋದು ಬೇಡ ಅಂತ ಅಂದ್ಕೊಂಡೆ. ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿ ಸ್ವಲ್ಪ ತೆಳುನೇ ಹಾಲು ಮಾಡಿಬಿಡ್ತೀನಿ.
ಅವರಿಗೂ ಈಗ ನೈಟ್ ಹಾಲು ಕೊಡೋಕೆ ಒಂದು ಸ್ವಲ್ಪ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಅಂದರೆ ಅಮ್ಮನೂ ಪದೇ ಪದೇ ಹೇಳ್ತಾಳಲ್ವ, ಅದಕ್ಕೋಸ್ಕರ. ಇಲ್ಲಿ ಹಾಲು ಬಿಸಿಯಾಗಿತ್ತು, ಹಳೆ ಹಾಲಿಂದ ಕೆನೆ ಕೂಡ ತೆಗೆದಿಡ್ತಾ ಇದ್ದೆ, ಬೇಕಾಗತ್ತೆ ಅಂತ ಹೇಳಿ. ಅದಕ್ಕೋಸ್ಕರ ಇಲ್ಲಿ ಹಾಲಿಂದ ಇದಕ್ಕೆ ಎತ್ತಿಡ್ಕೊತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ಸಿಂಪಲ್ ವ್ಲಾಗ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.